ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ರಾತ್ರಿಗೆ ನಾನು ಚೋಲೆ ಮಸಾಲ ಮಾಡ್ತಾ ಇದ್ದೀನಿ. ಚಪಾತಿ ಮತ್ತು ಚೋಲೆ ಮಸಾಲ ಮಾಡೋಣ ಅಂತ. ಅದಕ್ಕೆ ನಾನೊಂದು 4-5 ಗಂಟೆ ಈ ಕಡಲೆ ನೆನೆಸಿಟ್ಟಿದ್ದೇನೆ. ಇದು ಕಾಬೂಲಿ ಕಡಲೆ, ಬಿಳಿ ಕಡಲೆ ಬರುತ್ತಲ್ಲ ಅದು. ಇದು 4-5 ಗಂಟೆವರೆಗೂ ನೆನೆಸಿಡಬೇಕು. ಇವಾಗ ಇದನ್ನು ಕುಕ್ಕರಲ್ಲಿ ಹಾಕಿ ಬೇಯಲಿಕ್ಕೆ ಇಡ್ತೀನಿ. ನೀವು ಕುಕ್ಕರಲ್ಲಿ ಹಾಕಿ ಬೇಯಲಿಕ್ಕೆ ಇಡುವಾಗ ಒಂದು ಅರ್ಧ ಸ್ಪೂನು ಉಪ್ಪು ಹಾಕಿ ಅದಕ್ಕೆ. ಮತ್ತು ನಾನು ಏನು ಮಾಡ್ತೇನೆ ಅಂದರೆ ಒಂದು ಆಲೂಗಡ್ಡೆ ಕೂಡ ಅದ್ರ ಜೊತೆಯಲ್ಲಿ ಹಾಕ್ತೇನೆ. ಅದು ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ಬೇಯಲಿಕ್ಕೆ ಇಡಬೇಕು ಫ್ರೆಂಡ್ಸ್. ಈಗ ಕಡಲೆ ಮತ್ತು ಆಲೂಗಡ್ಡೆ ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೊಂದು ಮಸಾಲೆ ರೆಡಿ ಮಾಡಬೇಕು. ನೀವು ಚೋಲೆ ಪೌಡ್ರ್ ಹಾಕಬೇಕು ಅಂತ ಏನೂ ಇಲ್ಲ. ಚೋಲೆ ಪೌಡ್ರ್ ಇಲ್ಲದೆ ಕೂಡ ಚೋಲೆ ಮಸಾಲ ಮಾಡ್ಬೋದು ಅನ್ನೋದು ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ಆಗಿದ್ರೆ ನೋಡೋಣ ಹೇಗೆ ಮಾಡೋದು ಅಂತ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬನ್ನಿ ಆಗಿದ್ರೆ ನೋಡೋಣ. ಮಸಾಲೆ ಮಾಡಲಿಕ್ಕೆ ಏನೆಲ್ಲ ತೊಗೊಂಡಿದ್ದೀನಿ ತೋರಿಸ್ತೀನಿ ನಿಮಗೆ. ಇವಾಗ 2 ಈರುಳ್ಳಿ ತೊಗೊಂಡಿದ್ದೇನೆ. ಒಂದು ಮಾಮೂಲು ಸೈಜದ್ದು 2 ಈರುಳ್ಳಿ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಮತ್ತು ಒಂದು 2 ಟೊಮೆಟೊ ತೊಗೊಂಡಿದ್ದೇನೆ, ಅದನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಮತ್ತು ಒಂದು ಸ್ವಲ್ಪ ಚಕ್ಕೆ ತೊಗೊಂಡಿದ್ದೇನೆ, ಒಂದು 5-6 ಪೀಸು. ಮತ್ತು ಒಂದು 7-8 ಲವಂಗ ತೊಗೊಂಡಿದ್ದೇನೆ. ಮತ್ತೊಂದು 5-6 ಬಾದಾಮ್ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಕೆಲವರು ಗೋಡಂಬಿ ಹಾಕ್ತಾರೆ, ಆದರೆ ನಾನಿಲ್ಲಿ ಬಾದಾಮ್ ಹಾಕ್ತೇನೆ, ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ ಅಂತ. ಇವಾಗ ಇದನ್ನೆಲ್ಲ ನಾವು ಮಸಾಲೆ ಮಾಡ್ಕೊಳ್ಬೇಕು. ನಾನು ಮಸಾಲೆ ಜಾಸ್ತಿ ತೊಗೊಂಡಿಲ್ಲ, ಚಕ್ಕೆ ಮತ್ತು ಲವಂಗ ಸ್ವಲ್ಪ ಕಮ್ಮಿನೇ ತೊಗೊಂಡಿದ್ದೇನೆ. ಯಾಕೆಂದರೆ ಇದಕ್ಕೆ ಮತ್ತೆ ನಾವು ಗರಂ ಮಸಾಲ ಪೌಡ್ರ್ ಹಾಕ್ತೇವೆ. ಇದು ಜಾಸ್ತಿ ತೊಗೊಂಡ್ರೆ ತುಂಬ ಮಸಾಲ ತುಂಬ ಜಾಸ್ತಿ ಆಗೋಗುತ್ತೆ. ಅದರಿಂದ ನಾನು ಮೀಡಿಯಮಲ್ಲೇ ತೊಗೊಂಡಿದ್ದೇನೆ. ಬನ್ನಿ ಈಗ ಇದಕ್ಕೊಂದು ಮಸಾಲೆ ಮಾಡ್ಕೊಳ್ಳೋಣ. ನೋಡಿ, ಈಗ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ 1 ಸ್ಪೂನ್ ತುಪ್ಪ ಹಾಕಿದ್ದೀನಿ. ಇವಾಗ ಮಸಾಲೆ ಮಾಡ್ಕೊಳ್ಳಿಕ್ಕೆ ಈಗ ಫಸ್ಟು ನಾವು ಇದಕ್ಕೊಂದು ಚಕ್ಕೆ ಇದೆಯಲ್ಲ, ಚಕ್ಕೆನ ಹಾಕಬೇಕು. ಮತ್ತು ಲವಂಗ ಹಾಕಬೇಕು. ಚಕ್ಕೆ ಲವಂಗ ಹಾಕಿದ ಮೇಲೆ ಒಂದು ಸ್ವಲ್ಪ ಫ್ರೈ ಮಾಡಬೇಕು. 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಇದು ಇವಾಗ ಸ್ವಲ್ಪ ಫ್ರೈ ಆಗಿದೆ. ಇವಾಗ ನೀವು ಇದಕ್ಕೆ ಬಾದಾಮ್ ಹಾಕಿ. ಇದು ನೀವು ಹೋಟೆಲಲ್ಲೆಲ್ಲ ಸಿಗುತ್ತಲ್ಲ ಚೋಲೆ ಮಸಾಲ, ಅದೇ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬರುತ್ತೆ ಇದು. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಚೋಲೆ ಮಸಾಲ ಇದ್ರೇ ಚೋಲೆ ಮಾಡೋಕ್ಕಾಗೋದು ಅಂತ ಹಾಗೇನಿಲ್ಲ. ಮನೇಲಿ ಏನಿದೆ ಅದನ್ನೇ ಉಪಯೋಗಿಸಿ ನೀವು ಚೋಲೆ ಮಸಾಲ ಮಾಡ್ಬೋದು. ನಮ್ಮ ಮನೇಲಿ ಮಕ್ಕಳಿಗೆಲ್ಲ ತುಂಬ ಇಷ್ಟ. ನಾನು ಆಗಾಗ ಮಾಡ್ತಾನೆ ಇರ್ತೀನಿ. ಕಡಲೆ ಕೂಡ ಆರೋಗ್ಯಕ್ಕೆ ಒಳ್ಳೇದಲ್ವ ತುಂಬ. ಇವಾಗ ನೋಡಿ, ಇದು ಸ್ವಲ್ಪ ಫ್ರೈ ಆಯ್ತಲ್ಲ. ಈಗ ಈರುಳ್ಳಿ ಹಾಕಿ. ಇದನ್ನು 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀರಲ್ಲ, ಆ ಈರುಳ್ಳಿನ ಹಾಕಿ. ಈರುಳ್ಳಿ ಹಾಕಿದ ಮೇಲೆ ಕೂಡ ಒಂದು ಸ್ವಲ್ಪ ಫ್ರೈ ಮಾಡಬೇಕು. ಸ್ವಲ್ಪ ಮೆತ್ತಗಾಗಬೇಕು. ಒಂದು ಈರುಳ್ಳಿ ಬೇಗ ಮೆತ್ತಗಾಗಬೇಕು ಅಂದರೆ ಒಂದು 1/4 ಸ್ಪೂನ್ ಅದಕ್ಕೆ ಉಪ್ಪು ಹಾಕಿ, ಬೇಗ ಮೆತ್ತಗಾಗುತ್ತೆ. ಅದು ತುಂಬ ಹೊತ್ತು ಫ್ರೈ ಮಾಡ್ತಾ ಇರಬೇಕಾಗುತ್ತೆ. ಸ್ವಲ್ಪ ಮೆತ್ತಗಾಯ್ತಲ್ಲ ಇದು ತುಂಬ ಏನು ಫ್ರೈ ಆಗಬೇಕು ಅಂತಿಲ್ಲ ಫ್ರೆಂಡ್ಸ್. ಒಂದು ಮೀಡಿಯಮ್ ಸೈಜಲ್ಲಿ ಹಾಫ್ ಬಾಯ್ಲ್ ಆದರೆ ಸಾಕಿದು. ಈಗ ಟೊಮೆಟೊ ತೊಗೊಂಡಿದ್ದೆ, ಟೊಮೆಟೊ ಕೂಡ ಹಾಕಿ. ಅದಕ್ಕೆ 2 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ, ಆ ಟೊಮೆಟೊ ಕೂಡ ಹಾಕ್ತಾಯಿದ್ದೀನಿ. ಮತ್ತು ಇದು ಕಡಲೆ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆಲ್ಲ, ಅದರಲ್ಲಿ ಒಂದು ಸ್ವಲ್ಪ ಕಡಲೆ ತೆಗೆದು ಇದು ಹಾಕ್ತೇನೆ. ಯಾಕೆಂದರೆ ನಮಗೆ ಗ್ರೇವಿ ಸ್ವಲ್ಪ ಗಟ್ಟಿ ಬರಬೇಕಲ್ಲ. ನಾವು ಬಾದಾಮಿ ಹಾಕೋದು ಅದಕ್ಕೆ ಗ್ರೇವಿ ಗಟ್ಟಿ ಬರಲಿಕ್ಕೆ. ಕಡಲೆ ಕೂಡ ಇದಕ್ಕೆ ಸ್ವಲ್ಪ ಹಾಕಿದ್ದೇನೆ. ಇವಾಗ ಇದೊಂದು 2 ನಿಮಿಷ ಫ್ರೈ ಆಗಬೇಕು. 2 ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ನಾವು ಮಿಕ್ಸಿಯಲ್ಲಿ ಹಾಕ್ಕೊಂಡು ರುಬ್ಕೊಂಡು ಮಸಾಲೆ ರೆಡಿ ಮಾಡ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಈಗ ಮಸಾಲೆ ರುಬ್ಬಿ ರೆಡಿ ಮಾಡ್ಕೊಂಡಿದ್ದೇನೆ. ಅದು ಈರುಳ್ಳಿ ಟೊಮೆಟೊ ಎಲ್ಲ ಇತ್ತಲ್ಲ, ಅದನ್ನೆಲ್ಲ ರುಬ್ಬಿದ್ದೇನೆ. ಇವಾಗ ಒಂದು ಬಾಣಲಿಟ್ಟು 1 ಸ್ಪೂನ್ ಅದಕ್ಕೆ ತುಪ್ಪ ಹಾಕಿ. ಇವಾಗ ಅದಕ್ಕೆ ಚೋಲೆ ಮಸಾಲ ಮಾಡ್ಕೊಳ್ತಾ ಇದ್ದೇನೆ ನಾನು. 1 ಸ್ಪೂನ್ ತುಪ್ಪ ಹಾಕಿ. ತುಪ್ಪನೇ ಬೇಕು ಅಂತಿಲ್ಲ, ತುಪ್ಪ ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಎಣ್ಣೆ ಕೂಡ ಹಾಕ್ಕೊಳ್ಬೋದು. ಅದಕ್ಕೆ 1 ಸ್ಪೂನು ಜೀರಿಗೆ ಹಾಕ್ತಾ ಇದ್ದೇನೆ. ಜೀರಿಗೆ ಸ್ವಲ್ಪ ಫ್ರೈ ಆಗಬೇಕು. ಈಗ ಜೀರಿಗೆ ಫ್ರೈ ಆಗ್ತಾ ಇದೆ. ಇವಾಗ ಇದು ರುಬ್ಕೊಂಡಿದ್ದೀವಲ್ಲ ಮಸಾಲ, ಇವಾಗ ಇದನ್ನು ಇದಕ್ಕೆ ಹಾಕಬೇಕು. ಇದನ್ನು ಇವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ನೋಡಿ, ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಇದಕ್ಕೊಂದು ಅರ್ಧ ಸ್ಪೂನ್ ಅರಿಶಿನ ಪೌಡ್ರ್ ಹಾಕಿ. ಒಂದು ಅರ್ಧ ಸ್ಪೂನ್ ಹಾಕಿ. ಅರಿಶಿನ ಪೌಡ್ರು ಯೂಸ್ ಮಾಡಬೇಕು, ಒಳ್ಳೆಯದು.
ಒಂದು ಅರ್ಧದಿಂದ ಮುಕ್ಕಾಲು ಸ್ಪೂನು ಖಾರದ ಪೌಡ್ರ್ ಹಾಕ್ಕೊಳ್ಳಿ. ಖಾರಕ್ಕೆ ನೀವು ಖಾರ ನೋಡಿ ಹಾಕ್ಕೊಳ್ಳಿ. ಮತ್ತೊಂದು ಅರ್ಧ ಸ್ಪೂನು ಗರಂ ಮಸಾಲೆ ಪೌಡ್ರ್ ಹಾಕ್ಕೊಳ್ಳಿ. ಯಾಕಂದರೆ ನಾವು ಗರಂ ಮಸಾಲೆ ಹಾಕಿದ್ದೇವಲ್ಲ, ಚಕ್ಕೆ ಲವಂಗ ಹಾಕಿದ್ದೇವೆ, ಅದರಿಂದ ಒಂದು ಅರ್ಧ ಸ್ಪೂನ್ ಸಾಕು. ಎಲ್ಲ ಒಂದ್ಸಲ ಮಿಕ್ಸ್ ಮಾಡಿ. ಆವಾಗಲೇ ಎಷ್ಟು ಒಳ್ಳೆ ಗಮ್ ಅಂತ ಬರ್ತಿದೆ ಫ್ರೆಂಡ್ಸ್. ಅದಕ್ಕೆ ಚೋಲೆ ಮಸಾಲ ಬೇಕು ಅಂತ ಇಲ್ಲ, ಚೋಲೆ ಮಸಾಲೆ ಇದ್ರೇ ಮಾಡಬೇಕು ಅಂತ ಏನಿಲ್ಲ. ಅದನ್ನು ಮತ್ತೆ ಹೋಗಿ ಇಲ್ಲದಿದ್ದರೆ ಅಂಗಡಿಗೆ ಹೋಗಿ ತರೋದು ಅದರ ಕೆಲಸನೇ ಇಲ್ಲ. ಮನೆಯಲ್ಲಿ ಯಾವುದು ಇಂಗ್ರೀಡಿಯೆಂಟ್ಸ್ ಇದೆ ಅದನ್ನೇ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಇವಾಗ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ, ಸ್ವಲ್ಪ ನೋಡ್ಕೊಂಡು ಹಾಕಿ. ಆವಾಗಲೇ ನಾನು ಈರುಳ್ಳಿ ಮತ್ತು ಟೊಮೆಟೊ ಬಾಡಿಸ್ಕೊಳ್ಳೋವಾಗ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕಿದ್ದೆ, ಅದರಿಂದ 1 ಸ್ಪೂನ್ ಉಪ್ಪು ಹಾಕಿ. ಮತ್ತು ಇದಕ್ಕೆ 1 ಸ್ಪೂನು ಸಕ್ಕರೆ ಹಾಕಬೇಕು ಫ್ರೆಂಡ್ಸ್. ನಾವು ನಾರ್ತ್ ಇಂಡಿಯನ್ ಡಿಶ್ ಯಾವುದೇ ಮಾಡಿದ್ರು ಅದಕ್ಕೆ ಒಂದು ಸಕ್ಕರೆ ಬೇಕು. ಯಾಕೆಂದರೆ ಉಪ್ಪು, ಹುಳಿ, ಸಿಹಿ, ಖಾರ ಎಲ್ಲನೂ ಮಿಕ್ಸ್ ಆಗಿರಬೇಕು, ಆಗಲೇ ಅದಕ್ಕೊಂದು ರುಚಿ ಬರೋದು. ಇವಾಗ ಇದೆಲ್ಲ ಹಾಕಿದ್ಮೇಲೆ ಇದು ಚೆನ್ನಾಗಿ ಕುದಿಬೇಕು. ಇದು ಕುದಿದು ಹೇಗೆ ಅಂದರೆ ನಿಮಗೆ ಸುತ್ತ ಇಲ್ಲಿ ಎಣ್ಣೆ ಬಿಡ್ತಾ ಬರುತ್ತೆ. ಆವಾಗ ಮಸಾಲೆ ರೆಡಿಯಾಗಿದೆ ಅಂತ ಗೊತ್ತಾಗುತ್ತೆ. ಆವಾಗ ನೀವು ಇದಕ್ಕೆ ಚೋಲೆ ಹಾಕಬೇಕು. ನೋಡಿ, ಈಗ ಇದು ಕುದಿ ಬರ್ತಾ ಇದೆ, ಎಣ್ಣೆ ಕೂಡ ಹಾಗೆ ಬಿಡ್ತಾ ಇದೆ ನೋಡಿ ಸೈಡಲ್ಲಿ. ನಿಮಗೆ ಎಣ್ಣೆ ಅದು ಕುದಿದು ಎಣ್ಣೆ ಬಿಟ್ಟಷ್ಟು ನಿಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ತುಂಬ. ಇದು ಪೂರಿ ಜೊತೆ ಕೂಡ ಚೆನ್ನಾಗಿರುತ್ತೆ, ಚಪಾತಿ ಜೊತೆ ಕೂಡ ಚೆನ್ನಾಗಿರುತ್ತೆ. ಇವಾಗ ನಾವು ಚೋಲೆ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ. ನೋಡಿ, ಚೋಲೆ ಬೇಯಿಸಿ ಇಟ್ಕೊಂಡಿದ್ದೀನಿ. ಈ ಚೋಲೆನ ಇದಕ್ಕೆ ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ. ಮತ್ತು ಇವಾಗ ಒಂದು ಆಲೂಗಡ್ಡೆ ಕೂಡ ನಾನು ಬೇಯಿಸಿ ಇಟ್ಕೊಂಡಿದ್ದೆ. ಅದು ನಿಮಗೆ ಬೇಕಾದರೆ ಮಾತ್ರ ಹಾಕ್ಕೊಳ್ಬೋದು ನೀವು ಆಲೂಗಡ್ಡೆ, ಬೇಡ ಅಂದರೆ ಬಿಡ್ಬೋದು. ಅದು ನಿಮಗೆ ಇಷ್ಟ ಇದ್ರೆ ಹಾಕ್ಕೊಳ್ಬೋದು. ನಮಗೆ ಆಲೂಗಡ್ಡೆ ಅಂದರೆ ಸ್ವಲ್ಪ ಇಷ್ಟ, ಅದು ತಿನ್ನುವಾಗ ಸಿಗುತ್ತಲ್ಲ, ಅದರಿಂದ ನೋಡಿ ಈಗ ಒಂದು ಆಲೂಗಡ್ಡೆ ಬೇಯಿಸಿ ಇಟ್ಕೊಂಡು ಅದನ್ನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೇನೆ. ಇವಾಗ ಅದನ್ನು ಕೂಡ ಹಾಕ್ತೇನೆ. ತುಂಬ ಕಲರ್ಫುಲ್ ಆಗಿರುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇಲ್ಲ ಬರೀ ಚೋಲೆ ಮಾತ್ರ ಸಾಕು ಅಂದರೆ ಚೋಲೆ ಮಾತ್ರ ಹಾಕ್ಕೊಳ್ಬೋದು. ಅದನ್ನು ಕೂಡ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಇದು ಮತ್ತೆ ಚೆನ್ನಾಗಿ ಕುದಿಬೇಕು. ಇದು ನಿಮಗೆ ನೀರು ಅಗತ್ಯ ಬಂದರೆ ಅದು ಚೋಲೆ ಬೇಯಿಸ್ಕೊಂಡಿದ್ದೀರ ನೀವು, ಬಿಳಿ ಕಡಲೆಕಾಳು ಬೇಯಿಸ್ಕೊಂಡಿರುವಾಗ ನೀರಿರುತ್ತಲ್ಲ ಆ ನೀರನ್ನೇ ಹಾಕ್ಬೋದು. ನಾನು ಆ ನೀರನ್ನೇ ಇಟ್ಕೊಂಡಿದ್ದೇನೆ ನೋಡಿ, ಆ ನೀರನ್ನೇ ಸ್ವಲ್ಪ ಹಾಕ್ತೀನಿ. ಯಾಕಂದರೆ ಇದು ಕಡಲೆಕಾಳಲ್ಲ, ತುಂಬ ಗಟ್ಟಿಯಾಗುತ್ತೆ. ಇದು ಕುದಿತಾ ಬರುವಾಗ ಗಟ್ಟಿಯಾಗುತ್ತೆ. ನೋಡಿ ಫ್ರೆಂಡ್ಸ್, ಹೇಗೆ ಕಾಣುತ್ತೆ ಕಲರ್ಫುಲ್ಲಾಗಿ. ಹೋಟ್ಲಲ್ಲಿ ಸಿಗುತ್ತಲ್ಲ ಸೇಮ್ ಹಾಗೇ ಇರುತ್ತೆ ಟೇಸ್ಟು. ಒಂದ್ಸಲ ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಇವಾಗ ಇದು ಮತ್ತೆ ಒಂದು 5 ನಿಮಿಷದವರೆಗೆ ಕುದಿಬೇಕು ಚೆನ್ನಾಗಿ. ನೋಡಿ ಫ್ರೆಂಡ್ಸ್, ಈಗ ಕುದೀತಾ ಇದೆ. ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ. ಇದಕ್ಕೆ ಕುದಿ ಬಂದಮೇಲೆ ಇವಾಗ ನೀವು ಆಫ್ ಮಾಡಬೇಕು. ಆಫ್ ಮಾಡೋ ಮೊದಲು ನೀವು ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಕಸ್ತೂರಿ ಮೇಥಿ ತಗೊಂಡು, ನೋಡಿ ಇಷ್ಟು ತಗೊಳ್ಳಿ, ಕಸ್ತೂರಿ ಮೇಥಿ ತಗೊಂಡು ಅದನ್ನು ಕೈಯಲ್ಲಿ ಈ ರೀತಿ ಮಾಡಿ ಅದಕ್ಕೆ ಹಾಕಿ. ಇದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ, ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಲಾಸ್ಟಲ್ಲಿ ಆಫ್ ಮಾಡೋ ಮುಂದೆ ಮಾಡಬೇಕು. ಇವಾಗ ಇದು ಕಸ್ತೂರಿ ಮೇಥಿ ಹಾಕಿದ ಮೇಲೆ ಆಫ್ ಮಾಡಬೇಕು. ಇವಾಗ ಚೋಲೆ ಮಸಾಲ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್. ಬಿಸಿ ಬಿಸಿಯಾದ ರುಚಿ ರುಚಿಯಾದ ಚೋಲೆ ಮಸಾಲ ರೆಡಿಯಾಗಿದೆ. ಇಷ್ಟು ಕಲರ್ಫುಲ್ಲಾಗಿ ಕಾಣುತ್ತೆ. ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ. ನಮ್ಮ ಮನೆಯಲ್ಲೂ ನನ್ನ ಮಗನಿಗಂತೂ ಜೀವ ಚೋಲೆ ಮಸಾಲ ಅಂದರೆ. ಇವಾಗ ಅವನಿಗೆ ಸರ್ವ್ ಮಾಡ್ತಾ ಇದ್ದೇನೆ. ಚಪಾತಿ ನೋಡಿ 2 ಚಪಾತಿ ಮಾಡಿದ್ದೇನೆ. ಇದು ಪೂರಿ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ. 2 ಚಪಾತಿ ಮಾಡಿ ಅವನಿಗೆ ಸರ್ವ್ ಮಾಡ್ತೇನೆ ನೋಡಿ. ನೋಡಿ ಫ್ರೆಂಡ್ಸ್, ಹೇಗೆ ಬಿಸಿ ಬಿಸಿ ಕಾಣ್ತಾ ಇದೆಯಲ್ಲ ಕಲರ್ಫುಲ್ಲು, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ, ಮತ್ತು ಶೇರ್ ಮಾಡಿ, ಲೈಕ್ ಮಾಡಿ. ಇನ್ನೊಂದು ಹೊಸ ವಿಡಿಯೋ ತೊಗೊಂಡು ಮತ್ತೆ ಬರ್ತೀನಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.